ದಲ್ಲಿ ಜಸ್ಟ್ ಸ್ಕ್ರೇಪ್ ಥ್ರೂ 658 ಮತಗಳ ಅಂತರದಿಂದ ದಿನಕರ್ ಶೆಟ್ಟಿ ಗೆದ್ದಿದ್ದಾರೆ. ಜಿಲ್ಲಾವಾರು ಫಲಿತಾಂಶ: ಬಳ್ಳಾರಿ 5 ಕಾಂಗ್ರೆಸ್, ಬಿಜೆಪಿ 0, ಜೆಡಿಎಸ್ 0. ಕಾಂಗ್ರೆಸ್ ಬಳ್ಳಾರಿಯನ್ನು ಸ್ವೀಪ್ ಮಾಡಿದೆ, 5 ಸ್ಥಾನಗಳನ್ನು ಗಳಿಸಿಕೊಂಡಿದೆ. ಶಶಿಕಲಾ ಜೊಲ್ಲೆ ನಿಪ್ಪಾಣಿಯಲ್ಲಿ ಗೆಲುವು ದಾಖಲಿಸಿದ್ದಾರೆ. ಅಲ್ಲಿ ತ್ರಿಕೋನ ಸ್ಪರ್ಧೆ ಇತ್ತು. ಶಶಿಕಲಾ ಜೊಲ್ಲೆ, ಎನ್ಸಿಪಿಯಿಂದ ಉತ್ತಮ್ ಪಾಟೀಲ್, ಕಾಂಗ್ರೆಸ್ನಿಂದ ಕಾಕಾ ಸಾಹೇಬ್ ಪಾಟೀಲ್, ಶಶಿಕಲಾ ಜೊಲ್ಲೆ ಗೆಲುವು ದಾಖಲಿಸಿದ್ದಾರೆ. ಯಾದಗಿರಿಯಲ್ಲಿ 3 ಕಾಂಗ್ರೆಸ್, 1 ಜೆಡಿಎಸ್, ಬಿಜೆಪಿ 0. ಬಿಜೆಪಿ ಯಾದಗಿರಿಯಲ್ಲಿ 1 ಕ್ಷೇತ್ರವನ್ನು ಗೆದ್ದಿಲ್ಲ, 3 ಕಾಂಗ್ರೆಸ್, 1 ಜೆಡಿಎಸ್. ವಿಜಯಪುರದಲ್ಲಿ 6 ಕಾಂಗ್ರೆಸ್, 1 ಬಿಜೆಪಿ, 1 ಜೆಡಿಎಸ್. ಕಳೆದ ಬಾರಿ ಇದು 3 ಕಾಂಗ್ರೆಸ್, 3 ಬಿಜೆಪಿ, 2 ಜೆಡಿಎಸ್ ಇತ್ತು. ಈ ಬಾರಿ ಅಲ್ಲಿ ಕಾಂಗ್ರೆಸ್ 3 ಸ್ಥಾನಗಳನ್ನು ಹೆಚ್ಚುವರಿಯಾಗಿ ಗೆದ್ದುಕೊಂಡಿದೆ. ಯತ್ನಾಳ್ ಮಾತ್ರ ಬಿಜೆಪಿಯಿಂದ ಗೆದ್ದಿದ್ದಾರೆ. ವಿಜಯನಗರದ 5 ಕ್ಷೇತ್ರಗಳಲ್ಲಿ 2 ಕಾಂಗ್ರೆಸ್, 1 ಬಿಜೆಪಿ, 1 ಜೆಡಿಎಸ್. ಬಿಜೆಪಿಯ ಸಿದ್ಧಾರ್ಥ್ ಸಿಂಗ್ ವಿಜಯನಗರದಿಂದ ಸೋತಿದ್ದಾರೆ. ಆನಂದ್ ಸಿಂಗ್ ಪುತ್ರ ಗವಿಯಪ್ಪ ಗೆದ್ರು. ವಿಜಯನಗರದ 5ರಲ್ಲಿ 2 ಕಾಂಗ್ರೆಸ್, 1 ಬಿಜೆಪಿ, 1 ಜೆಡಿಎಸ್. ಉಡುಪಿ ಕಾಂಗ್ರೆಸ್ ಇಡೀ ಕರ್ನಾಟಕವನ್ನು ಸ್ವೀಪ್ ಮಾಡಿದ್ರೂ ಕೂಡ ಉಡುಪಿಯಲ್ಲಿ 1 ಸ್ಥಾನವನ್ನು ಕಾಂಗ್ರೆಸ್ ಗಳಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿಲ್ಲ. ಕಳೆದ ಬಾರಿ ಬಿಜೆಪಿಯಲ್ಲಿ 5 ಗೆದ್ದಿತ್ತು. 4 ಹಾಲಿ ಶಾಸಕರ ಟಿಕೆಟ್ ಅನ್ನು ಕಟ್ ಮಾಡಿ 5ಕ್ಕೆ5 ಬಿಜೆಪಿ ಗೆದ್ದುಕೊಂಡಿದೆ. ತುಮಕೂರು 11ರಲ್ಲಿ 7 ಕಾಂಗ್ರೆಸ್, 2 ಬಿಜೆಪಿ, 2 ಜೆಡಿಎಸ್. ಚಿಕ್ಕನಾಯಕನಹಳ್ಳಿಯಿಂದ ಮಾಧುಸ್ವಾಮಿ ಸೋತರು. 7 ಕ್ಷೇತ್ರಗಳನ್ನು ಕಾಂಗ್ರೆಸ್ ಗೆದ್ದುಕೊಂಡಿದೆ. ತುಮಕೂರು ಜಿಲ್ಲೆಯಲ್ಲಿ ಒಂದು ಭರ್ಜರಿ ಜಯ. ತುಮಕೂರಿನಲ್ಲಿ ಕಾಂಗ್ರೆಸ್ ದಾಖಲಿಸಿದೆ 7 ಕಾಂಗ್ರೆಸ್. ಕೊರಟಗೆರೆಯಿಂದ ಪರಮೇಶ್ವರ್ ಕೂಡ ಗೆದ್ದಿದ್ದಾರೆ. ತುಮಕೂರು ಜಿಲ್ಲೆಯಲ್ಲಿ 7 ಕಾಂಗ್ರೆಸ್, 2 ಬಿಜೆಪಿ, 2 ಜೆಡಿಎಸ್. ದಕ್ಷಿಣ ಕನ್ನಡದ 8ರಲ್ಲಿ 7 ಬಿಜೆಪಿ ಗೆದ್ದಿತ್ತು ಕಳೆದ ಬಾರಿ. ಈ ಬಾರಿ 1 ಸ್ಥಾನವನ್ನು ಹೆಚ್ಚುವರಿಯಾಗಿ ಕಳೆದುಕೊಂಡಿದೆ. ಪುತ್ತೂರಿನಲ್ಲಿ ಕಾಂಗ್ರೆಸ್ನ ಅಶೋಕ್ ರೈ ಗೆದ್ದಿದ್ದಾರೆ. ಉಳಿದೆಲ್ಲ ಹಾಲಿ ಶಾಸಕರು, ಅದರಲ್ಲಿ ಅಂಗಾರ ಸುಳ್ಯದಿಂದ ಭಾಗೀರಥಿ ಮರುಳ್ಯ ಗೆದ್ದಿದ್ರೆ, ಹರೀಶ್ ಪುಂಜಾ, ಉಮಾನಾಥ್ ಕೊಟ್ಟಾನ್, ವೇದವ್ಯಾಸ್ ಕಾಮತ್, ಭರತ್ ಶೆಟ್ಟಿ, ರಾಜೇಶ್ ಶೆಟ್ಟಿ ಉಳಪ್ಪಾಡಿ ಗೆಲುವನ್ನು ದಾಖಲಿಸಿದ್ದಾರೆ. ಪುತ್ತೂರಿನಲ್ಲಿ ಮಾತ್ರ ಕಾಂಗ್ರೆಸ್ ಗೆದ್ದಿದೆ. ಶಿವಮೊಗ್ಗ ಯಡಿಯೂರಪ್ಪನವರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿದ ನಂತರ 3 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆಲುವನ್ನು ದಾಖಲಿಸಿದೆ. ಕಳೆದ ಬಾರಿ 6-1 ಇತ್ತು. ಈ ಬಾರಿ 3 ಕಾಂಗ್ರೆಸ್, 3 ಬಿಜೆಪಿ, 1 ಜೆಡಿಎಸ್. ಶಿವಮೊಗ್ಗ ಗ್ರಾಮಾಂತರ ಮಾತ್ರ ಜೆಡಿಎಸ್ ಹೋಗಿದೆ. ಶಾರದಾಪುರ ನಾಯಕ್, ಶಿಕಾರಿಪುರದಿಂದ ವಿಜಯೇಂದ್ರ ಗೆದ್ದಿದ್ದಾರೆ. ಚನ್ನಬಸಪ್ಪ ಶಿವಮೊಗ್ಗದಿಂದ ಗೆದ್ದಿದ್ದಾರೆ. ತೀರ್ಥಹಳ್ಳಿಯಿಂದ ಅರಗ ಜ್ಞಾನೇಂದ್ರ ಮಾತ್ರ ಗೆಲ್ಲುವಲ್ಲಿ ಯಶಸ್ವಿಯಾಗಿದ್ದಾರೆ. ಸೊರಬ, ಸಾಗರ ಮತ್ತು ಭದ್ರಾವತಿ ಸೀಟ್ಗಳನ್ನು ಕಾಂಗ್ರೆಸ್ ಗೆದ್ದುಕೊಂಡಿದೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ರಾಮನಗರ 4 ಸೀಟ್ಗಳು, ಅದರಲ್ಲಿ 3 ಕಾಂಗ್ರೆಸ್, 1 ಜೆಡಿಎಸ್. ಕೇವಲ ಚನ್ನಪಟ್ಟಣದಲ್ಲಿ ಕುಮಾರಸ್ವಾಮಿ ಮಾತ್ರ ಗೆಲ್ಲುವಲ್ಲಿ ಯಶಸ್ವಿಯಾಗಿದ್ದಾರೆ. ರಾಮನಗರ, ಮಾಗಡಿ, ಕನಕಪುರ 3 ಕ್ಷೇತ್ರಗಳನ್ನು ಕಾಂಗ್ರೆಸ್ ರಾಮನಗರ ಜಿಲ್ಲೆಯಲ್ಲಿ ಗೆದ್ದುಕೊಂಡಿದೆ. ರಾಯಚೂರಿನ 7 ಕ್ಷೇತ್ರಗಳಲ್ಲಿ 4 ಕಾಂಗ್ರೆಸ್, 2 ಬಿಜೆಪಿ, 1 ಜೆಡಿಎಸ್. ಉತ್ತರ ಕನ್ನಡ ಜಿಲ್ಲೆ 6 ಕ್ಷೇತ್ರಗಳು, 4 ಕಾಂಗ್ರೆಸ್ ಗೆದ್ದುಕೊಂಡಿದೆ. ಕಳೆದ ಬಾರಿ 5 ಬಿಜೆಪಿ, 1 ಕಾಂಗ್ರೆಸ್ ಇತ್ತು ಶಿವರಾಮ್ ಹೆಬ್ಬಾರ್ ಬಂದ ನಂತರ. ಈ ಬಾರಿ 4 ಕಾಂಗ್ರೆಸ್, 2 ಬಿಜೆಪಿ. ಶಿವರಾಮ್ ಹೆಬ್ಬಾರ್ ಮತ್ತು ದಿನಕರ್ ಶೆಟ್ಟಿ ಮಾತ್ರ ಚುನಾವಣೆಯನ್ನು ಉತ್ತರ ಕನ್ನಡದಲ್ಲಿ ಗೆದ್ದಿದ್ದಾರೆ. ವಿಶ್ವೇಶ್ವರ್ ಹೆಗಡೆ ಕಾಗೇರಿ ಕೂಡ ಸೋತಿದ್ದಾರೆ ಶಿರ್ಸಿಯಿಂದ. ಮೈಸೂರು ಸಿದ್ದರಾಮಯ್ಯನವರ ತವರು ಜಿಲ್ಲೆ, 8 ಕಾಂಗ್ರೆಸ್, 2 ಜೆಡಿಎಸ್, 1 ಬಿಜೆಪಿ. ಕೃಷ್ಣರಾಜದಿಂದ ಶ್ರೀವತ್ಸ ಮಾತ್ರ ಮೈಸೂರು ಜಿಲ್ಲೆಯಲ್ಲಿ ಗೆದ್ದಿದ್ರೆ, ಜೆಡಿಎಸ್ನಿಂದ ಅಪ್ಪ ಮಗ ಗೆದ್ದಿದ್ದಾರೆ. ಹುಣಸೂರಿನಿಂದ ಹರೀಶ್ ಗೌಡ, ಚಾಮುಂಡೇಶ್ವರಿ ಕ್ಷೇತ್ರದಿಂದ ಜಿಟಿ ದೇವೇಗೌಡರು. ಉಳಿದ 8 ಕ್ಷೇತ್ರಗಳನ್ನು ವರುಣ ಸಮೇತವಾಗಿ ಕಾಂಗ್ರೆಸ್ ತನ್ನ ತೆಕ್ಕೆಗೆ ತೆಗೆದುಕೊಂಡಿದೆ. ಮೈಸೂರು ಜಿಲ್ಲೆಯಲ್ಲಿ ಒಂದು ಭರ್ಜರಿ ಜಯ. ಮಂಡ್ಯ ಕಳೆದ ಬಾರಿ ಎಲ್ಲ ಕ್ಷೇತ್ರಗಳನ್ನು ಜೆಡಿಎಸ್ ಗೆದ್ದುಕೊಂಡಿತ್ತು. ಈ ಬಾರಿ ಜೆಡಿಎಸ್ ಕೇವಲ 1 ಸೀಟನ್ನು ಮಾತ್ರ ಮಂಡ್ಯದಲ್ಲಿ ಗೆದ್ದುಕೊಂಡಿದ್ರೆ 5 ಕ್ಷೇತ್ರಗಳಲ್ಲಿ
ಕಾಂಗ್ರೆಸ್ ಗೆಲುವನ್ನು ದಾಖಲಿಸಿದೆ. ಒಂದು ಪಕ್ಷೇತರ, ಅದು ಕೂಡ ಕಾಂಗ್ರೆಸ್ ಬೆಂಬಲಿತ ಪಕ್ಷೇತರ ದರ್ಶನ್ ಪುಟ್ಟಣ್ಣಯ್ಯ ಮೇಲುಕೋಟೆಯಲ್ಲಿ. JDS ಕೇವಲ ಒಂದು ಸೀಟನ್ನು ಮಾತ್ರ ಮಂಡ್ಯ ಜಿಲ್ಲೆಯಲ್ಲಿ ಗೆದ್ದುಕೊಂಡಿದೆ. ಕೊಪ್ಪಳ 5ರಲ್ಲಿ 3 ಕ್ಷೇತ್ರಗಳನ್ನು ಕಾಂಗ್ರೆಸ್ ಗೆದ್ದುಕೊಂಡಿದ್ರೆ BJP ಕೇವಲ ಒಂದು ಕ್ಷೇತ್ರವನ್ನು ಗಳಿಸ್ಕೊಂಡಿದೆ. ಇತರ ಒಂದು ಅಂದರೆ ಜನಾರ್ದನ್ ರೆಡ್ಡಿ ಗಂಗಾವತಿಯಿಂದ, ರಾಯರೆಡ್ಡಿ ಶಿವರಾಜ್ ತಂಗಡಗಿ ಚುನಾವಣೆ ಗೆದ್ದಿದ್ದಾರೆ. ಕೋಲಾರದಲ್ಲಿ ಸರ್ಪ್ರೈಸಿಂಗ್ಲಿ ಸಿದ್ದರಾಮಯ್ಯ ಸೋಲ್ತಾರೆ ಅಂತಿತ್ತು, ಆದರೆ ಕೋಲಾರ ನಗರ ಕ್ಷೇತ್ರವನ್ನು ಕಾಂಗ್ರೆಸ್ ಉಳಿಸ್ಕೊಂಡಿದೆ. 4 ಕಾಂಗ್ರೆಸ್, 2 JDS, BJP ಶೂನ್ಯ. ಕಳೆದ ಬಾರಿ ಕೂಡ BJPಯಲ್ಲಿ ಗೆದ್ದಿರಲಿಲ್ಲ. 4 ಕಾಂಗ್ರೆಸ್ ಗೆದ್ದುಕೊಂಡಿದೆ ಕೋಲಾರದಲ್ಲಿ. ಶ್ರೀನಿವಾಸಪುರದಲ್ಲಿ ಮಾತ್ರ JDS ವೆಂಕಟ ಶಿವಾರೆಡ್ಡಿ ಎದುರು ರಮೇಶ್ ಕುಮಾರ್ ಸೋತಿದ್ದಾರೆ. ಕೊಡಗು BJPಯ ಭದ್ರಕೋಟೆ. ಕೊಡಗಿನಲ್ಲಿ 2 ಕ್ಷೇತ್ರಗಳನ್ನು, ಮಡಿಕೇರಿ ಮತ್ತು ವಿರಾಜಪೇಟೆ 2 ಕ್ಷೇತ್ರಗಳನ್ನು ಕಾಂಗ್ರೆಸ್ ಗೆದ್ದುಕೊಂಡಿದೆ. ವಿರಾಜಪೇಟೆಯಲ್ಲಿ ಬೋಪಯ್ಯ ವಿರುದ್ಧ ಮಾಜಿ ಅಡ್ವೊಕೇಟ್ ಜನರಲ್ ಪೊನ್ನಣ್ಣ ಚುನಾವಣೆ ಗೆದ್ದಿದ್ರೆ, ಮಡಿಕೇರಿಯಲ್ಲಿ ಅಪ್ಪಚ್ಚು ರಂಜನ್ ವಿರುದ್ಧ ಮಂಥರ್ ಗೌಡ ಚುನಾವಣೆ ಗೆದ್ದಿದ್ದಾರೆ. ಕಲಬುರಗಿಯ 9 ಕ್ಷೇತ್ರಗಳು. ಕಳೆದ ಬಾರಿ ಕಲಬುರಗಿಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಲೋಕಸಭಾ ಚುನಾವಣೆಯಲ್ಲಿ BJP ಮಣಿಸಿತ್ತು. ಆದರೆ ಈ ಬಾರಿಯಲ್ಲಿ BJP 2 ಕ್ಷೇತ್ರಗಳನ್ನು ಮಾತ್ರ ಕಲಬುರಗಿಯಲ್ಲಿ ಗೆದ್ದುಕೊಂಡಿದೆ. 7 ಕ್ಷೇತ್ರಗಳನ್ನು ಕಾಂಗ್ರೆಸ್ ಗೆದ್ದುಕೊಂಡಿದೆ. ಮಲ್ಲಿಕಾರ್ಜುನ್ ಖರ್ಗೆ AICC ಅಧ್ಯಕ್ಷರ ತವರು ಜಿಲ್ಲೆ ಕಲಬುರಗಿಯಲ್ಲಿ 7 ಸೀಟ್ಗಳನ್ನು ಕಾಂಗ್ರೆಸ್ ಗೆದ್ದುಕೊಂಡಿದೆ. ಅಪ್ಪು ಪಾಟೀಲ್ ರೇವೂರ್, ದತ್ತಾತ್ರೇಯ ಪಾಟೀಲ್ ರೇವೂರ್ ಕೂಡ ಈ ಬಾರಿ ಚುನಾವಣೆ ಸೋತಿದ್ದಾರೆ. ರಾಜ್ಕುಮಾರ್ ಪಾಟೀಲ್ ತೇಲ್ಕೂರ್ ಚುನಾವಣೆ ಸೋತಿದ್ದಾರೆ. 1 ಕ್ಷೇತ್ರ ಖನಿಜಾ ಫಾತಿಮಾ ವಿರುದ್ಧ ಚಂದು ಪಾಟೀಲ್ ಅಂತ ಕಾಣುತ್ತೆ. ರವಿಕುಮಾರ್ ಅವರೇ, ಚಂದು ಪಾಟೀಲ್ ಯಡಿಯೂರಪ್ಪನವ್ರು ಪಟ್ಟು ಹಿಡಿದ ಟಿಕೆಟ್ ಅನ್ನು ಕೊಡಿಸಿದ್ರು. ಆ 1 ಕ್ಷೇತ್ರವನ್ನ ಹಾವೇರಿ, ಬಸವರಾಜ ಬೊಮ್ಮಾಯಿ ಅವರ ತವರು ಜಿಲ್ಲೆ. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ತವರು ಜಿಲ್ಲೆಯಲ್ಲಿ ಕೇವಲ ಬೊಮ್ಮಾಯಿ ಗೆದ್ದಿದ್ದಾರೆ. ಶಿಗ್ಗಾಂವ್ನಿಂದ ರಾಣೆಬೆನ್ನೂರು, ಹಾನಗಲ್, ಹಾವೇರಿ, ಹಿರೇಕೆರೂರು, ಬ್ಯಾಡಗಿ 5 ಕ್ಷೇತ್ರಗಳನ್ನು ಕಾಂಗ್ರೆಸ್ ಗೆದ್ದುಕೊಂಡಿದೆ. 2018ರ ಚುನಾವಣೆಯಲ್ಲಿ ಆರ್ ಶಂಕರ್ ಬಿಟ್ಟರೆ ಎಲ್ಲ ಕ್ಷೇತ್ರಗಳನ್ನು BJP ಗೆದ್ದುಕೊಂಡಿತ್ತು. ಅಲ್ಲಿ ಕಾಂಗ್ರೆಸ್ನ ಸೀಟೇ ಇರಲಿಲ್ಲ. ಈ ಬಾರಿ ಹಾನಗಲ್ನಿಂದ ಮಾನೆ ಮತ್ತೆ ಗೆದ್ದಿದ್ದಾರೆ. ಹಾವೇರಿಯಿಂದ ರುದ್ರಪ್ಪ ಲಮಾಣಿ, ಹಾಸನದಲ್ಲಿ 7 ಸೀಟ್ಗಳಿವೆ. 4 JDS ಉಳಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದೆ. 2 BJP, 1 ಕಾಂಗ್ರೆಸ್ ಕೇವಲ 1 ಸ್ಥಾನವನ್ನು ಹಾಸನ ಜಿಲ್ಲೆಯಲ್ಲಿ ಗೆದ್ದಿದೆ. ಶಿವಲಿಂಗೇಗೌಡರು ಅರಸೀಕೆರೆಯಿಂದ 2 BJP ಸೀಟ್ಗಳನ್ನು ಗೆದ್ದುಕೊಂಡಿದೆ. ಗದಗದಲ್ಲಿ 4 ಕ್ಷೇತ್ರಗಳು, 2 ಕಾಂಗ್ರೆಸ್, 2 BJP. ಕಳೆದ ಬಾರಿ 3 BJP, 1 ಕಾಂಗ್ರೆಸ್ ಇತ್ತು. ಗದಗ್ನಲ್ಲಿ 2 ಕಾಂಗ್ರೆಸ್, 2 BJP. HK ಪಾಟೀಲ್ ಮತ್ತು ರೋಣದಲ್ಲಿ GS ಪಾಟೀಲ್ ಗೆದ್ದಿದ್ದಾರೆ. CC ಪಾಟೀಲ್ ಮತ್ತು ಡಾಕ್ಟರ್ ಚಂದು ಲಮಾಣಿ ಶಿರಹಟ್ಟಿದಲ್ಲಿ ಗೆದ್ದಿದ್ದಾರೆ. ಧಾರವಾಡ ಜಗದೀಶ್ ಶೆಟ್ಟರ್ BJPಯಿಂದ ಕಾಂಗ್ರೆಸ್ಗೆ ಹೋಗಿ ಇಡೀ ದೇಶದಲ್ಲಿ ಸುದ್ದಿ ಮಾಡಿದ್ರು. ಆದರೆ ಹುಬ್ಳಿ ಧಾರವಾಡ ಸೆಂಟ್ರಲ್ನಲ್ಲಿ ಹೀನಾಯವಾಗಿ ಸೋತಿದ್ದಾರೆ. 4 ಕಾಂಗ್ರೆಸ್, 3 BJP. ಹಾಲಿ ಸಚಿವ ಶಂಕರ್ ಪಾಟೀಲ್ ಮುನೇನ್ಕೊಪ್ಪ ನವಲ್ಗುಂದಲ್ಲಿ ಸೋತಿದ್ದಾರೆ. ಕೋನ್ ರೆಡ್ಡಿ ಗೆದ್ದಿದ್ದಾರೆ. ಸಂತೋಷ್ ಲಾಡ್ ಮತ್ತು ವಿನಯ್ ಕುಲಕರ್ಣಿ, ಪ್ರಸಾದ್ ಅಬ್ಬಯ್ಯ ಕೂಡ ಧಾರವಾಡದಲ್ಲಿ ಗೆಲುವನ್ನು ದಾಖಲಿಸಿದ್ದಾರೆ. 4 ಕಾಂಗ್ರೆಸ್, 3 BJP. ದಾವಣಗೆರೆಯಲ್ಲಿ BJP ರೌಟ್ ಆಗಿದೆ ಅಂತ ಅನಿಸುತ್ತೆ. 6 ಕಾಂಗ್ರೆಸ್ ಹ್ಯಾಸ್ ಲಿಟ್ರಲಿ ಸ್ವೀಪ್ಡ್ ದಾವಣಗೆರೆ ಜಿಲ್ಲೆ. 6 ಕಾಂಗ್ರೆಸ್ ದಾವಣಗೆರೆಯಲ್ಲಿ ಗೆದ್ದುಕೊಂಡಿದೆ. 1 BJP, 1 ಕ್ಷೇತ್ರವನ್ನು ಮಾತ್ರ BJP ಅಲ್ಲಿ ಉಳಿಸ್ಕೊಂಡಿದೆ. ಚಿತ್ರದುರ್ಗ ಕಳೆದ ಬಾರಿ 5 BJP, 1 ಕಾಂಗ್ರೆಸ್ ಇತ್ತು. ಈ ಬಾರಿ 5 ಕಾಂಗ್ರೆಸ್, 1 BJP. ಚಿತ್ರದುರ್ಗ ಜಿಲ್ಲೆ ಕಾಂಗ್ರೆಸ್ ಲಿಟ್ರಲಿ ಸ್ವೀಪ್ ಮಾಡಿದೆ. ಚಿಕ್ಕಮಗಳೂರು ಹಿಂದುತ್ವದ ಒಂದು ಭದ್ರಕೋಟೆ, ಚಿಕ್ಕಮಗಳೂರಿನಲ್ಲಿ 5 ಕಾಂಗ್ರೆಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.